ನಾಲಾಯಕ್ ತಂದು ನನ್ಗೆ ಹೇಳಿದ್ರ ನೋಡ್ತೀನಿ ಅದೆಷ್ಟು ದಿವಸ ನಿನ್ ಸವಾರಿ ಅಂತ. ಪ್ರದೀಪ ಭಟ್ರೆ ಬಾಂಬೆಯಿಂದ ಬಂದ್ಬಿಟ್ಟಿಯ ವಾಪಸ್ಸು? ಹಾಳಾಗೋಯ್ತು ಊರು. ಅದೇ ಭಟ್ರೆ ಹೆಂಗಂತೀರಾ? ನಾವು ಸಾಯ್ಲಿ, ಯಾವಾಗ ಹಾಳಾಗೋಗ್ತೀಯ ವಾಪಸ್ಸು? ಇದೇನ್ ಭಟ್ರೆ, ಬಂದ್ 4 ದಿನ ಆಗಿಲ್ಲ, ಫ್ರೆಂಡ್ಸ್ ಹೊಡ್ತೀನಿ ಅಂದ್ರೆ ಅಯ್ಯೋ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದಾರೆ ಭಟ್ರೆ, ಹೆಂಗ್ ಹೋಗೋದು? ಅಮ್ಮ ಬರ್ತೀನಿ. ಅವರು ಇವ್ರ ಮಾತ್ ಕೇಳಿ ಹಾಳಾಗ್ಬೇಡ, ತೊಲಗು ವಾಪಸ್ಸು. ಮಾತೆತ್ತಿದ್ರು ತೊಲಗು ಅಂತಾರಲ್ಲ. ಮನೆಯಲ್ಲಿ ಏನ್ ಕೆಲ್ಸ ಮಾಡ್ಕೊಂಡಿದ್ಯೋ ಅಲ್ಲಿ? ಅಯ್ಯಪ್ಪ ಭಟ್ರೆ, ಅದ್ ದೊಡ್ಡ ಬಿಸ್ನೆಸ್, ನಿಮ್ಗೆ ಗೊತ್ತಾಗಲ್ಲ ಅದೆಲ್ಲ. ಫ್ರೆಂಡ್ಸ್ 4 ದಿನ ನೋಡ್ಕತಾರೆ. ಅಲ್ಲಿವರೆಗೂ ವಾಪಸ್ ಹೋಗಲ್ವಾ? ಪ್ರದೀಪ ಯಾಕೆ ಒಳಗ್ ಬಂದಿಲ್ಲ? ಬರಕ್ ನಿನ್ನಪ್ಪ ಬಿಟ್ರೆ ತಾನೆ. ಚೆನ್ನಾಗಿದ್ದೀರಾ ಅಮ್ಮ? ಯಾವಾಗ ಬಂದ್ಯೋ ಬಾಂಬೆಯಿಂದ? ಏನಾದ್ರೂ ತಂದ್ಯಾ? ಅಮ್ಮ ಸುಮ್ನಿರು, ತಿಂಡಿ ಕೊಡು. ಬಾ. 11 ಗಂಟೆ ಆಯ್ತು, ಇಷ್ಟೋ ತನಕ ತಿಂದಿರಲ್ವಾ? ಕೇಳು. ಇಷ್ಟು ತಿಂದೆ ಭಟ್ರೆ. ಹಾಗಿದ್ರೆ ಮಧ್ಯಾಹ್ನದ ಊಟನೂ ಬೇಡ ನಿಂಗೆ? ಮೇಷ್ಟ್ರು ಕರಿತಾ ಇದಾರೆ ಅರ್ಜೆಂಟ್ ಅಂತೆ, ಬಾರೋ. ಬರ್ತೀನಮ್ಮ. ಹುಷಾರು. ಸ್ಕೂಟರ್ ಕೇಳು. ಅಪ್ಪ ಸ್ಕೂಟ್ರು ಫ್ರೆಂಡು ಬಾಂಬೆಯಿಂದ ಬಂದ್ರು, ಸುತ್ತಾಡೋಕೆ ನಿನ್ಗೆ ಬಟನ್ ಸ್ಕೂಟ್ರೇ ಬೇಕು. ಬೇಗ ಬಾ, ಸುಬ್ಬನ ಅಂಗಡಿಗೆ ಮೆಣಸು ಹಾಕಕ್ ಹೋಗ್ಬೇಕು ನಾನು. ಬರ ಕುತ್ಕೊಳ್ಳೋ. ನಿನ್ ಮನೆ ಕಡೆ ತಲೆ ಯಾಕೆ ಮಲ್ಗಲ್ಲ ನಾನು? ಯಾಕೆ? ನಿಮ್ಮ ಅಪ್ಪನ ಹತ್ರ ಮಾತಾಡೋದು ಒಂದೇ, ಹುಲಿ ಬಾಯಿ ಕೈ ಹಾಕೋದು ಒಂದೇ. ಸುಮ್ಮನೆ ಲಾಭ 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 ಅಂತ ಕೊಡ್ಕೊಂತಾನೆ ಇರ್ತಾರೆ. ಆಯ್ತು ಬಿಡು, ಅಮ್ಮ ಬನ್ಸ್ ಮಾಡ್ತಾ ಇದ್ದಾರೆ. ಹೌದಾ? ಬಂದ್ಕೊಡ್ಲಿ, ಬಿಸಿ ಬಿಸಿ ಕೊಟ್ಬಿಡ.